ನಮಸ್ಕಾರ ರೀ ಎಲ್ಲಾರಿಗೂ. ಎಲ್ಲಾರು ಹೆಂಗಿದ್ದೀರಿ? ನಂಗಿದು ಏನೋ ಭಾಳ ಕ್ಯೂಟ್ ಅನ್ಸತ್ರಿ ಶೇರ್ ಮಾಡ್ಬೇಕಂತ. ಶೇರ್ ಮಾಡಕತ್ತೀನಿ. ಯೂಶುವಲಿ ಹೆಣ್ಮಕ್ಳಿಗೆ ನೀವು ಮನ್ಯಾಗಿರೋ ಯಾರೋ ಹೆಣ್ಮಕ್ಳಾಗ್ಲಿ, ಗಂಡ್ ಮಕ್ಳಾಗ್ಲಿ ಮೇಜರ್ಲಿ ಅವ್ರ ಎಲ್ಲೇ ಹೊರಗ್ ಹೋದ್ರು ಅಂದ್ರೆ ಈಗ ದೂರದ ಪ್ಲೇಸಿಗೆಲ್ಲೇ ಹೋಗ್ತಾರಲ್ಲ, ಅವಾಗ ಅಲ್ಲಿಂದ ಬರುವಾಗ ಏನೋ ಒಂದ್ ಕ್ಲಿಪ್ಪೋ, ಒಂದ್ ಇಯರಿಂಗೋ, ಒಂದೇನೋ ನೆಕ್ ಪೀಸೋ ಏನೋ ತಗೊಂಡ್ ಬಂದ್ರು ಭಾಳ ಖುಷಿ ಆಗತ್ತೆ ಆಕ್ಚುಲಿ. ಗಂಡ್ ಮಕ್ಳಿಗೆ ಇದು ಒಂದ್ ಟಿಪ್ ಆಗತ್ ನೋಡ್ರಿ, ನಿಮ್ ಮನಿ ಹೆಣ್ಮಕ್ಳಿಗೆ ಖುಷಿ ಆಗಿಡಕ. ಮೋಸ್ಟ್ಲಿ ಕೆಲವೊಬ್ರು ಫಾಲೋ ಮಾಡ್ತಾರೆ, ಕೆಲವೊಬ್ರು ಫಾಲೋ ಮಾಡಲ್ಲ. ಇವಾಗ ನಾವಪ್ಪ ಅದು ಫಾಲೋ ಮಾಡಲ್ಲ ಅವ್ರು. ಸೊ ಭಾಳ ಖುಷಿ ಆಗತ್ತೆ. ಎಷ್ಟೇ ಅದು ಏನ್ 10,000, 20,000, 50,000 ಕೊಟ್ಟು ಭಾಳ ಕಾಸ್ಟ್ಲಿ ಇರೋ ತರ್ಬೇಕಂತ ಏನಿಲ್ಲ. ಅಲ್ಲಿ ಹೋದಾಗ ಏನೋ ಒಂದ್ ಸಣ್ಣ ಕ್ಲಿಪ್ ಏನೋ ಒಂದ್ ತಂದ್ರ ಭಾಳ ಖುಷಿ ಆಗ್ತಾ ಇರ್ತದೆ ಹೆಣ್ಮಕ್ಳಿಗೆ. ಅಂತದ್ರಾಗ ನಾನು ಒಬ್ಬಾಕಿ. ಎದಕ್ ಹೇಳಕತ್ತೀನಿ ಇದು ಅಂತಂದ್ರ, ನಮ್ ತಮ್ಮ ಇವಾಗ ಲಾಸ್ಟ್ ವೀಕ್ ಟ್ರಿಪ್ ಹೋಗಿದ್ದಾರಿ ಅವ್ರ ಫ್ರೆಂಡ್ಸ್ ಜೊತೆ. ಅವ್ನ್ ಸೆಮ್ ಮುಗ್ದಿತ್ತು, ಕಂಪ್ಲೀಟ್ ಆಗಿತ್ತು ಒಂದ್ ಸೆಮ್. ಎಕ್ಸಾಮ್ಸ್ ಕಂಪ್ಲೀಟ್ ಮಾಡ್ಕೊಂಡ್ ಅವ್ನ ರಾಮೇಶ್ವರಂ, ಮಧುರೈ ಮೀನಾಕ್ಷಿ ಟೆಂಪಲ್ ತಮಿಳ್ನಾಡು, ಪದ್ಮನಾಭ ಸ್ವಾಮಿ ಟೆಂಪಲ್ ಕೇರಳ, ರಾಮೇಶ್ವರಂ ಈ ತರ ಕನ್ಯಾಕುಮಾರಿ ಇದೆಲ್ಲ ಸೌತ್ ಸರ್ಟನ್ ರೀಜನ್ಸ್ ಅವನ ಸುತ್ತಾಡ್ಕೊಂಡ್ ಬರ್ತಾನ್ರಿ ಅವ್ನ ಫ್ರೆಂಡ್ಸ್ ಜೊತೆ. ಎಲ್ಲ ಫುಲ್ ಟೆಂಪಲ್ ಟೂರ್ ಆಗಿತ್ತು. ಹೋಗಿದ್ದ ಲೈಕ್ ಅವ್ನಿಗೆ ಅಲೋ ಮಾಡ್ಯಾರ್ರಿ. ನನ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಅವಾಗ ಕಾಲೇಜ್ ಟೈಮ್ದಾಗ ಅಂದ್ರೆ ಅಲೋ ಮಾಡಿರ್ಲಿಲ್ಲ. ಇರ್ಲಿ ಬಿಟ್ರಿ, ಇವಾಗ ಹೋಗ್ತೀನಿ ನಾನು. ಆ, ಒಂದ್ ಸ್ವಲ್ಪ ಮೊದ್ಲಿನ್ಗಿಂತ ಲೈಕ್ ನಾನ್ ಹೋಗ್ಬೋದು ಇವಾಗ. ಅದು ಬಿಟ್ಟು ಹೇಳ್ತೇನ್ರಿ ನಾನು. ಆಮ್, ಹೋಗಿದ್ದ ಅವನು. ನಾವ್ ಹೋಗುವಾಗ ಏನಿತ್ತು ನಮ್ಗ ನಮ್ಮಿನೂ ಹೇಳಿದ್ರಂತ ಅವನಿಗೆ, ಆ ಬಳಿ ಇದ್ರೆ ತಗೊಂಡ್ ಬಾ, ನನ್ ಅವ್ರ ಸಲುವಾಗಿ ಒಂದ್ ಸಣ್ಣ ಪರ್ಸ್ ಇದ್ರೆ ತಗೊಂಡ್ ಬಾ, ಒಂದ್ ಮೆಮರಿ ಅವ್ರಿಗೇನು ಖುಷಿ. ನಾನೇನು ಹೇಳಕ್ ಹೋಗಿರ್ಲಿಲ್ಲ. ಬಿಕಾಸ್ ನನಗೂ ಅವನಿಗೂ 8 years ಡಿಫ್ರೆಂಟ್. ಲೈಕ್ ನಮ್ಗೆ ಜೆನ್ಜಿ ಅಂತಾರ, ಇನ್ನ ಅವನಂತೂ ಫುಲ್ ಈ ತರ ಇವ್ರು ಹೋಗ್ ಬರೋದೇ ದೊಡ್ಡದಿತ್ತು. ನನ್ಗಿನ್ನ ಹೇಳಿದ್ರೆ ಫುಲ್ ಇರಿಟೇಟ್ ಮಾಡ್ಕೊಂತಾನ ಅಂತ ಏನು ಹೇಳಿಕ್ ಹೋಗಿಲ್ಲ. ನನ್ಗೆ ಅವ್ನ್ ಸೇಫ್ ಆಗಿ ಹೋಗ್ ಬರೋದೇ ಇಂಪಾರ್ಟೆಂಟ್ ಇತ್ತು. ಸೊ ನಾನೇನ್ ಹೇಳಿದ್ದ ಅಂದ್ರ, ನೀನ್ ಹೋದಾಗ ಅಲ್ಲಿ ಆ ಟೆಂಪಲ್ ಒಂದು ಫೋಟೋ ಮ್ಯಾಗ್ನೆಟ್ ಅಥವಾ ಏನಾದ್ರು ಇರುತ್ತಲ್ಲ ತಗೊಂಡ್ ಬಾ, ಅದು ಮೆಮರಿ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಸೇಫ್ ಆಗಿ ಹೋಗ್ ಬರ್ಲಿ ಅನ್ನೋದು ಭಾಳ ಇತ್ತು ನನಗೆ. ಬಿಕಾಸ್ ಈ ಟ್ರಿಪ್ ಅದು ಹೋದವರು ಏನೇನೋ ಆಗಿರುತ್ತೆ ಅಂತ ಕೇಳಿರ್ತೀವಲ್ರಿ, ಸ್ವಲ್ಪ ಅದು ಭಯ ಉಳ್ಕೊಂಡಿರ್ತದ ನಮ್ ಮೈಂಡ್ದಾಗ. ಸೊ ನಂಗೂ ಅದೇ ತರ ಇತ್ತು. ಬಟ್ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಹೋಗಿರ್ಲಿಲ್ಲ. ಕೇರ್ಫುಲ್ ಆಗಿರು, ಅಲ್ಲಿ ದೇವಸ್ಥಾನದ ಬಳಿ ಸಮುದ್ರ ಇರುತ್ತ, ಆ ಸಿಡಿ ಬಲ್ಲೆಲ್ಲ ಪೂರ್ತಿ ಪಾಚ್ ಕಟ್ಟಿರುತ್ತೆ, ಕೇರ್ಫುಲ್ ಆಗಿರು ಅಂತ ಹೇಳಿ ಕಳ್ಸಿದ್ದ. ನಾನೇನ್ ನನ್ಗಾಗ್ಲಿ ನನ್ ತಂಗಿನೂ ಅಕ್ಕಿಗಾಗ್ಲಿ ಏನು ಹೇಳಿರ್ಲಿಲ್ಲ ನಾವು. ಬಿಕಾಸ್ ಇವ್ರ ತರದೇ ತರಲ್ಲ ಅಂತ ನನಗ್ ಗೊತ್ತಿತ್ತು. ಇವ್ರ ಸೇಫ್ ಆಗಿ ಹೋಗಿ ಬಂದ್ರೆ ಸಾಕಿತ್ತು. ಆಮೇಲೆ ಅದು ಟ್ರಿಪ್ ಇಂದ ಬರೋ ತನಕ ಒಂದ್ ಸ್ವಲ್ಪ ಎದಾಗ ದಬ ದಬ ಅನ್ನತಾ ಇರ್ತದಲ್ರಿ ಫುಲ್. ಆ ತರ ಇತ್ತು ನನಗೂ ಒಂದ್ ಫಿಯರ್. ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಲಿಲ್ಲ. ಬಿಕಾಸ್ ನಮ್ಮೇನು ಟೆನ್ಷನ್ ಆಗ್ಬಿಡ್ತಾರ ಅಂತ ನಾನೇನು ಹೇಳ್ಕೊಂಡಿರ್ಲಿಲ್ಲ. ಬಟ್ ನಂಗ್ ಮೊನ್ನೆ ಫುಲ್ ಒಂಥರ ಕೆಟ್ಟ ಕನ್ಸ್ ಬಿತ್ತು. ಇದು ವಿಚಾರದಾಗೆ, ಅವನ್ ವಿಚಾರದಾಗೆ ಫುಲ್ ನಾನು ಯಾರ್ ಇಂಜಿಗೆ ಅಂದ್ರೆ ಮಧ್ಯಾಹ್ನ ಲೈಕ್ ಒಂದ್ ಸ್ವಲ್ಪ ನ್ಯಾಪ್ ತಗೋಕತ್ತಿದ್ದ. ಮಲ್ಕೊಂಡಿದ್ದ ನಾನು. ಫುಲ್ ಫುಲ್ ಅದು ಮೋಸ್ಟ್ಲಿ ತೆಲ್ಲಾಗಿತ್ತನೋ, ಅದು ಹೊರಗ್ ಹಾಕ್ಸ್ಬೇಕನ್ನ ದೇವ್ರ ಇಚ್ಛೆ ಐತನೋ. ಐದರ್ ರಿಯಲ್ ಆಗಿ ಅವ್ರ ರೀಲ್ ಆಗಿ ಸಮ್ವೇರ್ ಕನಸ್ತು ಆದ್ರೂ ಅದಕ್ಕೆ ಹೊರಗ್ ಹಾಕ್ಸ್ಬೇಕಂತಿತ್ತೇನೋ. ಮಲ್ಕೊಂಡಾಗ ಫುಲ್ ಕೆಟ್ಟ ಕನಸ್ ಬಿದ್ದಿತ್ತು ನನ್ಗ. ಏನೋ ಆಗ್ಬಿಟ್ಟದ ಟ್ರಿಪ್ಪಿಗೆ ಹೋಗಿ ಅಂತ. ಫುಲ್ ಯಾರ್ ಅಂಜಿಕೆ ಅಂತಂದ್ರೆ ಅಂಜ್ಬಿಟ್ಟಿದ ಅಂದ್ರೆ ನಾನು ಮಲ್ಕೊಂಡ್ಬಿಟ್ಟಿನಿ. ನಾನು ಫುಲ್ ಅಳಗತೀನಿ ಅದ್ರೊಳಗೆ. ಲೈಕ್ ಬ್ರೀತ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ ನನ್ಗ. ಫುಲ್ ಬಾಡಿ ಡಿಸ್ಫಂಕ್ಷನಲ್ ಆಗ್ಬಿಟ್ಟಿದೆ, ಎದ್ದೇಳಕ್ ಹೊಂಟಿಲ್ಲ ಏನಿಲ್ಲ. ಆಮೇಲೆ ಕಾಲ್ ಮಾಡಿ ಕೇಳ್ದ, ಲೈಕ್ ಅವ್ರ ಮಧುರೈ ಮೀನಾಕ್ಷಿ ಆನ್ ದ ವೇ ಇದ್ದಿದ್ರಂತ. ಸೊ ಅದು ಇರುತ್ತೆ ಒಂದೊಂದ್ ಸ್ವಲ್ಪ ಫಿಯರ್. ಸೊ ನನಗೆ ಅವ್ನು ಸೇಫ್ ಆಗಿ ಹೋಗಿ ಬಂದ್ರೆ ಸಾಕಂತಿತ್ತು. ಆಮೇಲೆ ಅಲ್ಲಿ ಹೋದಾಗ ಅವ್ನು ಒಂದ್ ಅವಾಗ ವಿಡಿಯೋ ಕಾಲ್ ಮಾಡಿ ಒಮ್ಮಿಗೆ ಹೇಳತ್ತಿದ್ದ, ಇಲ್ಲಿ ನಾನು ಇದು ತಗೊಲೇನು, ಅದು ತಗೊಲೇನು, ಪರ್ಸ್ ತಗೊಲೇನು, ಅದು ಇದು ಅಂತ ಕೇಳಿದ್ದ. ಬಟ್ ಆ ವಿಷಯಕ್ಕೆ ನಾನು ಫುಲ್ ಶಾಕ್. ಇವ್ರ ಹುಡುಗರು ಹುಡುಗರು ಎಲ್ಲಾ ಸೇರಿ ಪರ್ಸ್ ತಗೊಳಕತ್ತಾರ, ಸಮಥಿಂಗ್ ಬ್ಯಾಂಗಲ್ಸ್ ಏನೋ ತಗೊಳಕತ್ತಾರ ಅಂದ್ರೆ ಲೈಕ್ ಸರ್ಪ್ರೈಸ್ ಆಯ್ತು ನನಗ. ಓ, ಯಾರೋ ಇವ್ರ ಗ್ರೂಪ್ನಾಗ ಭಾಳ ಶಾಣೆ ಮನುಷ್ಯ ಅದಾನ. ಅವ್ನ್ ಮೋಸ್ಟ್ಲಿ ಅವ್ನ ಮನಿ ವಾತಾವರಣ ಚಲೋ ಅದ ಅನ್ಸುತ್ತೆ. ಅವ್ರ ಮನ್ಯಾಗ ಅವ್ರ ಎಲ್ಡರ್ಸ್, ಅವ್ರ ಪಪ್ಪ ಆಗ್ಲಿ, ಅವ್ರ ತಾತ ಆಗ್ಲಿ ಅಥವಾ ಈ ತರ ಮಾಡಿದಾರೇನೋ. ಅದೆಲ್ಲ ನೋಡ್ಕೊಂಡು ಇವನು ಅವ್ರ ಮನಿ ಹೆಣ್ಮಕ್ಳಿಗೆ ತಗೊಂಡ್ ಹೋಗಕತ್ತಾನ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ನಮ್ ತಮ್ಮ ಇವಾಗ ಬಂದ್ಮೇಲೆ ನಾನ್ ಕೇಳ್ದ, ಇಷ್ಟು ಏನೇನೋ ಶಾಪ್ ಮಾಡಕ್ ಹೋಗಿದ್ದೆಲ್ಲ ಪರ್ಸು ಬ್ಯಾಂಗಲ್ಸ್ ಅಂತ, ಏನು ಯಾರು ಇನಿಷಿಯೇಟ್ ಮಾಡಿದ ಅಂತ. ಅವ್ನ್ ಹೇಳ್ದ, ನಾನೇ ಹೋಗಿದ್ದ ಫಸ್ಟ್ ಇನಿಷಿಯೇಟ್ ಮಾಡಿದ ಅಂತ. ಫುಲ್ ಖುಷಿ ಆಯ್ತ್ರಿ ನನಗ. ಇದು ಮೋಸ್ಟ್ಲಿ ಕೆಲವೊಬ್ರಿಗೆ ಸಿಲ್ಲಿ ಅನ್ಸ್ಬೋದು. ಬಟ್ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ನಮ್ಮ ಪಪ್ಪ ಆತರ ಇಲ್ಲ. ಅವ್ರು ಕೇಳಿದಾಗ ಅಥವಾ ಒಕೇಶನಲಿ ಫುಲ್ ಮಾಲಿಗೆ ಕರ್ಕೊಂಡ್ ಹೋಗಿ ಅದು ಇದು ಹಿಂಗ್ ಸರ್ಪ್ರೈಸ್ ಫ್ಯಾಕ್ಟರ್ ಅನ್ನೋದು ಇಲ್ಲ ಅಲ್ಲಿ. ನಮ್ ದೊಡ್ಡಪ್ಪ ಆತರ ಇದ್ರು. ಲೈಕ್ ಒಂಥರ ಎಲ್ಲೇ ಹೋದ್ರು ಕೊಡಿಸ್ತಿದ್ರು. ಅದು ಒಂದ್ ಸ್ವಲ್ಪ ವೈಡ್ ಇರುತ್ತಲ್ರಿ. ನಮ್ಗೂ ಎಲ್ಲೇ ಹೋದ್ರು ಸರ್ಪ್ರೈಸ್ ಆಗಿ, ಸರ್ಪ್ರೈಸ್ ಇಷ್ಟ, ಎಲ್ಲರಿಗೂ ಇಷ್ಟ, ಹೆಣ್ಮಕ್ಳಿಗಂತೆಲ್ಲ ಗಂಡ್ ಮಕ್ಳಿಗೂ. ಆಮೇಲೆ ಒಂದ್ ಈ ತರ ಇಯರಿಂಗ್, ಈ ತರ ಜುವೆಲ್ಸ್ ದಾಗ ಹೆಣ್ಮಕ್ಳಿಗೆ ಭಾಳ ಇಷ್ಟ. ಸೊ ಅಲ್ಲಿ ಹೋದಾಗ ಒಂದಿಷ್ಟು ಸಾಮಾನ್ ತಂದನ್ರಿ ಅವನು. ನಾನ್ ತೋರಿಸ್ತೀನಿ ಒಂದಿಷ್ಟು ವಸ್ತುಗಳು ತಂದಾನ. ಅದ್ ತೋರಿಸ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ರಿ. ನಾನ್ ಹೇಳ್ರಿ. ನನ್ಗೆ ಆಕ್ಚುಲಿ ರುದ್ರಾಕ್ಷಿ ಇರ್ಲಿಲ್ಲ ನನ್ನ ಹತ್ರ. ನಾನು ಯೂಸ್ ಮಾಡಿದ್ದು ನಮ್ಮ ಪಪ್ಪ ಅವ್ರದಿತ್ತು. ನನಗೆ ನಂದೇ ಆದ ರುದ್ರಾಕ್ಷಿ ಬೇಕಾಗಿತ್ತು. ಸೊ ನಾನು ಫಸ್ಟ್ ಅವ್ನಿಗೆ ಹೇಳಿದ್ದೆ, ಇದು ತಗೊಂಡ್ ಬಾ ನನ್ ಸಲುವಾಗಿ ಅಂತ ಹೇಳಿದ. ಇದು ಮೋಸ್ಟ್ಲಿ 108 ಇಲ್ಲ, ಇದಕ್ಕಿಂತ ಜಾಸ್ತಿನೇ ಇರ್ಬೋದು. ನೋಡೋಣ, ನನ್ ಸಲುವಾಗಿ ಬೇಕಾಗಿತ್ತು ನನ್ಗೆ. ಸೊ ನಾನು ಇದು ತರ್ಸ್ಕೊಂಡ್ರಿ. ನೆಕ್ಸ್ಟ್ ಅವನು ಬ್ಯಾಂಗಲ್ಸ್ ತಗೊಂಡ್ ಬಂದ್ರೆ ಆಕ್ಚುಲಿ ಇದು ನಮ್ಮ ಮಮ್ಮಿಗೆ. ಆಮೇಲೆ ಇದು ನನ್ ತಂಗಿಗೆ. ಆಲ್ರೆಡಿ ನಾನು ಹಾಕೊಂಡ್ ಬಿಟ್ಟಿದ್ರಿ. ಒಂದ್ ಸ್ವಲ್ಪ ಉತ್ಸಾಹಿ ಯಾವಾಗ ಹಾಕ್ಬೇಕ ಹಾಕೊಂಡ್
ಬಿಟ್ಟು ನೋಡ್ಬಿಡ್ಬೇಕು ಅನ್ಸ್ತದಲ್ಲ. ಸೊ ನಾನು ಹಾಕೊಂಡ್ ಆಕ್ಚುಲಿ ದೇವ್ರ ದೀಪ ಅದು ಹಚ್ಚಕತ್ತಿದ್ದ. ಆಮೇಲೆ ಇದನ್ನು ಹಾಕೊಂಡ್ ನೋಡೋಣ ಹೆಂಗ್ ದೇವ್ರ ಹತ್ರ ಇಟ್ಟಿದ್ದ ಅಂತ ಅನ್ಕೊಂಡ. ನೆಕ್ಸ್ಟ್ ವೆರಿ ಕ್ಯೂಟೆಸ್ಟ್ ಥಿಂಗ್, ಇದು ಅವ್ನ್ ತರ್ತಾನಂತ ಗೊತ್ತಿರಲಿಲ್ಲ, ಅವ್ನ್ ಕೇಳ್ತಾನಂತ ಗೊತ್ತಿರಲಿಲ್ಲ. ಬಟ್ ಅವ್ನ್ ಕ್ಲಿಪ್ಸ್ ತಗೊಂಡ್ ಬಂದನ್ರಿ, ಈ ತರ ಶೆಲ್ ಕ್ಲಿಪ್ಸ್, ಶಂಕು ಕ್ಲಿಪ್ಸ್. ನಾನ್ ತೆಗ್ದು ತೋರಿಸ್ತೀನಿ ಎಷ್ಟು ಚಲೋ ಅದ ನೋಡ್ರಿ. ಇದು ಅವನೇ ತಗೊಂಡ್ ಬಂದಿತ್ತು. ಹುಡುಗ ಬೆಳೆದ್ಬಿಟ್ಟನ್ರಿ. ಈ ತರ ಎಲ್ಲ ಮಾಡಿದ್ರೆ ಇಷ್ಟ. ಲೈಕ್ ಒಂದ್ ಹೆಣ್ಮಕ್ಳದ್ ಅರ್ಥ ಮಾಡ್ಕೊಂಡು ಈ ತರ ಮಾಡಿದ್ರ ಖುಷಿ ಆಗತ್ತೆ ನಮ್ಗೂ. ಎಷ್ಟು ಚಲೋ ಅದಾವ ನೋಡ್ರಿ. ಹಾಕೊಂಡ್ ನೋಡನ್ರಿ ಒಂದ್ಸತಿ. ಗೊತ್ತಿಲ್ಲ ಇಷ್ಟ ಪಡ್ಕೊಂಡ್ ನಂಗ. ಹ್ಮ್ ಪರ್ಫೆಕ್ಟ್. ಆಮೇಲೆ ಅವ್ನ್ ಫುಲ್ ಒಂದ್ ಪರ್ಸ್ ತಗೊಂಡ್ ಬಂದಾನ್ರಿ ನಮ್ಮ ಮಮ್ಮಿಗೆ. ನಮ್ ಎಕ್ಸ್ಪೆಕ್ಟೇಷನ್ ಇಂತ ಹೊರಗ್ ಮೀರಿದ್. ಆಕ್ಚುಲಿ ಅವ್ರು ನೋಡಾರ ನಾವು ವಿಡಿಯೋ ಕಾಲ್ದಾಗ, ಬಟ್ ನಾವ್ ನೋಡಿರ್ಲಿಲ್ಲ. ನನಗದು ಸರ್ಪ್ರೈಸ್. ಫುಲ್ ಮಸ್ತ್ ಮಸ್ತ್ ಆಗಿರೋ ಪರ್ಸ್ ಅದ. ಚಲೋ ಅದಲ್ರಿ. ಈ ತರ ಹಾಕೊಂಡ್ ಹೋಗ್ಬೋದು. ಇದು ಎಷ್ಟು ಒಂದ್ 10 ರೂಪಾಯಿನೇ ಇರ್ಲಿ, 20 ರೂಪಾಯಿನೇ ಇರ್ಲಿ, ಏನೋ ಎಷ್ಟೇ, ಅಥವಾ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿನೇ ಇರ್ಲಿ, ಏನೋ ಒಂದ್ ತಂದಿದ್ ಒಂದ್ ಖುಷಿನೇ ಬೇರೆ ಆಕ್ಚುಲಿ. ಇದು ಆಕ್ಚುಲಿ ನಮ್ಮ ಮಮ್ಮಿಗಾಯ್ತು. ಆಮೇಲೆ ನೆಕ್ಸ್ಟ್ ನಮ್ ಮಮ್ಮಿಗೆ ಒಂದ್ ಪರ್ಸ್ ಅಂದ್ರೆ ಸಾಕಾಗಿತ್ತು ನಮ್ಗ. ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ಅವ್ರ ಚಾಯ್ಸಸ್ ನಮ್ ಚಾಯ್ಸ್, ಹುಡುಗರ ಚಾಯ್ಸ್ ಹುಡುಗಿಯರಿಗೆ ಇಷ್ಟ ಆಗ್ತಾ ಇರಲ್ಲ ಕೆಲವೊಂದ್ಸರ್ತಿ. ಸೊ ನಾವೇನು ಹೇಳಿರ್ಲಿಲ್ಲ ತಗೊಂಡ್ ಬಾ ಅಂತ. ಬಟ್ ಔಟ್ ಆಫ್ ದಿ ಬಾಕ್ಸ್ ನಮ್ ತಮ್ಮ ನನ್ಗೂ ನನ್ ತಂಗಿಗೆ ಒಂದು ಪರ್ಸ್ ತಗೊಂಡ್ ಬಂದ್ರೆ ಅದು ತೋರಿಸ್ತೀನಿ ನಾನು. ಫುಲ್ ಕ್ಯೂಟ್ ಆಗದ, ಫುಲ್ ಕ್ಯೂಟ್. ಆಕ್ಚುಲಿ 2 ತಗೊಂಡ್ ಬಂದನ್. ಮಸ್ತ್ ಅದಾವಲ್ಲ ಕಲರ್. ಹ್ಮ್ ಫೋನ್ ಇಟ್ಕೊಳಕ್ ಯೂಸ್ ಆಗತ್ತಲ್ರಿ ನಮ್ಗ. ಹ್ಮ್ ಈ ತರ ಈ ತರ ಹಾಕೊಳ್ಬೋದು. ಫೋನ್ ಇಟ್ಕೊಂಡ್ ಹೋಗ್ಬೋದು. ಮಸ್ತ್. ನಾವಿನ್ನು ಕಿತ್ತಾಡ್ಬೇಕು ನಾನು ನನ್ ತಂಗಿ ಯಾವ್ದು ತಗೋಬೇಕಂತ. ನನ್ಗೆ ಎರಡೂ ಬೇಕನ್ಸ್ತು ಅವಾಗ ಡಿಪೆಂಡಿಂಗ್ ಅಪಾನ್ ದ ಡ್ರೆಸ್ ಅಂಡ್ ದ ಔಟ್ಫಿಟ್. ಇದು ಪಿಂಕ್. ಎರಡು ಸೂಟ್ ನಾನೇ ಎರಡು. ಹ್ಮ್ ಆಮೇಲೆ ಇನ್ನೊಂದು ಲೈಕ್ ಅಗೇನ್ ಎಡಿಷನಲ್ ಮೋರ್ ಬಿಗ್ ಸರ್ಪ್ರೈಸ್ ಏನಂದ್ರೆ ಅವ್ನ್ ಸೀರೆ ತಗೊಂಡ್ ಬಂದೆ ನಮ್ಮ ಮಮ್ಮಿಗೆ. ಸೀರೆ ಉಟ್ಕೊಂಡು ಆಲ್ರೆಡಿ ದೇವ್ರ ಬಲ್ಲಿ ಇಟ್ಟು ಎಲ್ಲ ಪೂಜೆ ಮಾಡಿದ್ದಾರೆ. ಯಾಕಿದು ವಿಡಿಯೋ ಮಾಡಿ ತೋರ್ಸಕತ್ತೀನಿ ನಾನು ಅಂತಂದ್ರ, ಇದು ಒಂದ್ ಕಲಿಕೆನೂ ಅದರಿ. ಆಕ್ಚುಲಿ ಬಹಳ ಒಂದ್ ಜನ ಗಂಡ್ ಮಕ್ಳ ಫುಲ್ ನಮ್ ಕೆಲ್ಸ ಆಯ್ತು, ಅದು ಆಯ್ತು, ಇದು ಆಯ್ತು ಅಂತ ಬಹಳ ಹಿಂಗ ಈ ಸಣ್ಣ ಸಣ್ಣ ವಿಷಯಗಳೆಲ್ಲ ಮರ್ತ್ ಬಿಟ್ಟಿರ್ತಾರ. ಬಟ್ ಈ ಸಣ್ಣ ವಿಷಯದಾಗ ಹೆಣ್ಮಕ್ಳಿಗೆ ಬಹಳ ಖುಷಿ ಇರುತ್ತೆ. ನಿಮ್ ಹೆಂಡತಿಗಾಗ್ಲಿ, ನಿಮ್ ಗರ್ಲ್ ಫ್ರೆಂಡಿಗೆ ಆಗ್ಲಿ, ನಿಮ್ ಅಕ್ಕ ತಂಗಿಗಾಗ್ಲಿ, ನಿಮ್ ಮಮ್ಮಿಗೆ ಆಗ್ಲಿ ಇದು ತಂದ್ ಕೊಟ್ರೆ ಬಹಳ ಖುಷಿ ಆಗ್ತಾ ಇರ್ತದ ಅವ್ರಿಗೆ. ಇದು ಎಲ್ಲಾ ಸಾಮಾನ ಏನ್ ಜಾಸ್ತಿ ಒಂದ್ 5,000ಕ್ಕಿಂತ ಮ್ಯಾಲೆ ಹೋಗಿರಲ್ರಿ. ಬಟ್ ಇದ್ರೊಳಗಿರೋ ಎಮೋಷನ್ಸ್ ಅದಾವಲ್ಲ, ಆ ಜಾಗದಿಂದ ತರ್ಬೇಕನ್ನ ಯೋಚನೆ ಅದಲ್ಲ. ಇವಾಗ ಬಹಳ ಒಂದ್ಸತಿ ಇರುತ್ತೋ ನಾವು ಸುತ್ತಾಡದೆ ಬಹಳ ಆಗಿರತ್ತ, ಅಲ್ಲಿಂದ ಯಾರು ತಗೊಂಡ್ ಬರ್ಬೇಕು ಅದು ಇದು ಅಂತ ಬಹಳ ಇರುತ್ತ. ಅದ್ರ ಒಳಗ್ ಲೈಕ್ ಎಲ್ಲಿಂದೋ ನೀವು ಈ ತರ ಎಲ್ಲ ನೋಡ್ಬಿಟ್ಟಾಗ ಲೈಕ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಇದು. ನೀವ್ ಅನ್ಕೊಂಡು ಇರಲ್ಲ, ನಿಮ್ಗೆ ಇವಾಗ ಸದ್ಯಕ್ಕೆ ಅದು ಬೇಕಾಗ್ತಾನೂ ಇರಲ್ಲ. ಅಂದ್ರೆ ನೀವು ಮನಸ್ತಾಗ ನಿಮ್ಗ ಅದು ಮೈಂಡ್ ನಾಗ ಇರ್ಬೋದೇನೋ ನಿಮ್ಗೆ ಅದು ತಗೋಬೇಕಂತ. ಬಟ್ ಇಲ್ ಬಿಡಪ್ಪ ಇವ್ರೇನ್ ತರ್ತಾರ, ಎಲ್ ಹೇಳೋಣ ಅಂತ ಬಿಟ್ಟಿರ್ತೇವೆ. ಬಟ್ ಈ ಸಣ್ಣ ಸಣ್ಣ ಐಟಮ್ಸ್ ಇದು ಬಹಳ ಖುಷಿ ಕೊಡುತ್ತೆ. ಒಂದ್ ಬೇರೆ ಖುಷಿ. ಇವತ್ ಮುಂಜಾನೆ ಫುಲ್
ಇನ್ನೇನ್ ನಾನ್ ಪೂಜೆ ಮಾಡಿ ರೆಡಿಯಾಗಿ ಕೂತಿದ್ದಲ್ಲ ಫುಲ್ ಖುಷಿ ಆಯ್ತು. ನನ್ಗೂ ಖುಷಿ ಆಯ್ತು, ಮಮ್ಮಿಗೂ ಖುಷಿ ಆಯ್ತು. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಹೋಗಿದಾನ ಅಲ್ಲಿ ಲಡ್ಡು, ಸ್ವೀಟ್ಸು ಅದು ಇದು ಏನೋ ತಂದನ್ರಿ. ಎಲ್ಲೇ ಹೋಗಿ ನೀವು ಎಂತ ದೊಡ್ಡ ಸ್ವೀಟ್ ಹೌಸಿಗೆ ಹೋಗಿ ಸ್ವೀಟ್ ತಂದ್ರು ಅದು ಫುಲ್ ದೇವಸ್ಥಾನಕ್ಕೆ ಹೋಗಿ ಸ್ವೀಟ್ ಮ್ಯಾಚ್ ಆಗಲ್ಲ ಅಂತಾರಲ್ರಿ, ಅದೇ ತರ ಆ ದೇವಸ್ಥಾನಕ್ಕೆ ಹೋಗಿದ್ ಪ್ರಸಾದ ಅದು ಬೇರೆನೆ ಇರುತ್ತೆ. ಅದು ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನಾನು ಸ್ವಲ್ಪ ಪ್ರಸಾದ ತರ ಕಣ್ಣಿಗೆ ಹೊತ್ಕೊಂಡ್ ತಿಂದೇನೆ ಫುಲ್ ಖಾಲಿ ಮಾಡ್ಬೇಕಾ ಮಾಡಿರ್ತೀನಿ ಆಯ್ತಾ. ಅದೇ ಜಾಯ್ ಆಫ್ ಲಿಟಲ್ ಥಿಂಗ್ಸ್ ಅಂತಾರಲ್ರಿ, ಅದು ಇದೆ. ಲೈಕ್ ಗಂಡ್ ಮಕ್ಳಿಗೆ ನಾನು ಇದು ಗಂಡ್ ಮಕ್ಳನ್ನ ನೋಡ್ರಿ ಕಂಪ್ಲೀಟ್ಲಿ ಇದು ಟಿಪ್ ಆಗಿ ಅರ್ಥ ಮಾಡ್ಕೊರಿ. ನಿಮ್ ಮನಿ ಹೆಣ್ಮಕ್ಳು ಎಷ್ಟು ಖುಷಿಯಾಗಿ ನೀವ್ ಇಟ್ಟಿರ್ತೀರಿ ಅಷ್ಟು ನೀವು ನಿಮ್ ಗ್ರೋತ್ ಟಕ 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 ಅಂತ ಆಗ್ತಾ ಇರ್ತದ. ನಿಮ್ಗೂ ಪೀಸ್ ಇರುತ್ತೆ. ಇದೆಲ್ಲ ಮಾಡ್ರಿ ಒಂದ್ ಖುಷಿ ಸಿಗುತ್ತೆ ಅಷ್ಟೇ. ಚಲೋ ಬಾಯ್ ಬಾಯ್.